ಹಾಯ್. ಸೊ ಬೆಂಗಳೂರಿಂದ ಉಡುಪಿಗೆ ಕಾರ್ ಡೆಲಿವರಿ ಮಾಡಿದೀವಿ, ಡೋರ್ ಡೆಲಿವರಿ ಮಾಡಿದೀವಿ. ಕಸ್ಟಮರ್ ಟೆಸ್ಟ್ ಡ್ರೈವ್ ಕೂಡ ಮಾಡಿದ್ದಾರೆ, ಒಂದು 2-3 ಕಿಲೋಮೀಟರ್ ಮಾಡಿದ್ದಾರೆ. ಸೊ ಈಗ ಅವ್ರಿಗೆ ಏನ್ ಅನಿಸ್ತು, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಅಲ್ಲಿಂದ ಇಲ್ಲಿಗೆ ಡೆಲಿವರಿ ಮತ್ತೆ ಕಾರು ಮತ್ತೆ ಪ್ರೊಸೀಜರ್ ಎಲ್ಲಾನು ಕೂಡ ಏನ್ ಅನಿಸ್ತು, ಸೊ ಅವ್ರ ಬಾಯಲ್ಲೇ ಕೇಳೋಣ. ಸೊ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಹೇಳಿ ಸರ್, ನಿಮ್ಗೆ ಏನ್ ಅನಿಸ್ತು ಅಲ್ಲಿಂದ ಇಲ್ಲಿಗೆ ತಗೊಂಬಂದ್ ಪ್ರೊಸೀಜರ್ ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತು? ಬರೀ ತುಂಬಾ ಸ್ಮೂತ್ ಸರ್, ಸ್ಮೂತ್ ಆಗಿತ್ತು. ಏನು ಹ್ಯಾಸಲ್ ಫ್ರೀ ಇದೆ ಆಕ್ಚುಲಿ. ಇವ್ರನ್ನ ತುಂಬಾ ನಂಬೋದು, ಮನೆಗೆ ತಂದು ಕೊಡ್ತಾರೆ, ಬೇರೆ ಚೆನ್ನಾಗಿ ಗೈಡ್ ಮಾಡ್ತಾರೆ, ಚೆನ್ನಾಗಿ ತುಂಬಾ ಆಪ್ಷನ್ಸ್ ಕೊಡ್ತಾರೆ ಕಾರ್ ಇದು ಮಾಡ್ಲಿಕ್ಕೆ. ಗಾಡಿ ಓಡಿಸಿದ್ರಲ್ವಾ, ಅದು ಕೂಡ ನೀವು ತಗೊಂಡಿರೋದು ಡಸ್ಟರ್ ಬೇರೆ, ಮ್ಯಾನ್ಯುಯಲ್ ಗಾಡಿ ಬೇರೆ, 85 PS, ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ. ಸೊ ರಫ್ ಅಂಡ್ ಟಫ್ ಗಾಡಿ. ಸೊ ನಿಮ್ಗೆ ಹೆಂಗ್ ಅನಿಸ್ತಿ ಗಾಡಿ ಓಡಿಸೋದಕ್ಕೆ? ಇವಾಗ ಗಾಡಿ ಅದೇ ರಫ್ ಅಂಡ್ ಟಫ್ ಇದೆ, ಚೆನ್ನಾಗಿದೆ. ನನ್ನ Kia Seltos ಬೇರೆ ಇದೆ, ಅದಕ್ಕೆ ಇದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ, ಚೆನ್ನಾಗಿದೆ ಗಾಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋದಲ್ಲಿ ಪ್ರೊಸೀಜರ್ ಅಂದರೆ, ಈಗ ನಾನು ಲಾಸ್ಟ್ ಒಂದು ಕೆಲವು ವಿಡಿಯೋಗಳಲ್ಲಿ ನಾನು ದೆಹಲಿಯಲ್ಲಿ ಹೇಗೆ ಇನ್ಸ್ಪೆಕ್ಷನ್ ನಡೆಯುತ್ತೆ, ಮತ್ತು ಅಲ್ಲಿ ಹೇಗೆ ಪಿಕ್ ಆಗುತ್ತೆ, ಮತ್ತು ಇಲ್ಲಿ ಹೇಗೆ ಬರುತ್ತೆ, ಪೇಮೆಂಟ್ ಯಾವ ರೀತಿ ಇರುತ್ತೆ, ರಿಜಿಸ್ಟ್ರೇಷನು ಪ್ರತಿಯೊಂದು ಕೂಡ ಹೇಳ್ಕೊಟ್ಟಿದ್ದೆ. ಈಗ ಈ ಒಂದು ವಿಡಿಯೋದಲ್ಲಿ ಹೇಗೆ ಬೆಂಗಳೂರಿಗೆ ಬಂದಂತಹ ಗಾಡಿ, ಸೊ ಇಲ್ಲಿಂದ ಕಸ್ಟಮರ್ಗೆ ಡೆಲಿವರಿ, ಸೊ ಅವ್ರ ಮನೆಗೆ ಡೋರ್ ಡೆಲಿವರಿ ಆಗುತ್ತೆ, ಮತ್ತು ಅದು ಟ್ರಯಲ್ ಕೂಡ ಅಲ್ಲೇ ಸಿಗುತ್ತೆ. ಸೊ ಎಲ್ಲನೂ ಕೂಡ ಇನ್ಫಾರ್ಮೇಷನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ರದು. ಸೊ ನಿಮಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮೇ ಬಿ ನಿಮಗಿರೋವಂತಹ ಸಣ್ಣ ಪುಟ್ಟ ಡೌಟ್ಸ್ ಕ್ಲಾರಿಫಿಕೇಷನ್ ಆಗ್ಬೋದು ಅಂತ ಅಂದ್ಕೊಳ್ತಾ ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ, ಸೊ ನಿಮ್ಮಲ್ಲಿ ಯಾರಿಗಾದರೂ ಕೂಡ ದೆಹಲಿ ಗಾಡಿ ಅಥವಾ ಸ್ಟೇಟ್ ಗಾಡಿಗಳನ್ನ ತೊಗೋಬೇಕು, ತರಿಸ್ಬೇಕು ಅಥವಾ ಇನ್ಸ್ಪೆಕ್ಷನ್ ಮಾಡಿಸ್ಬೇಕು, ಅದ್ರ ಡೀಟೇಲ್ಸ್ ತಿಳ್ಕೋಬೇಕು, ಮತ್ತು ರಿಜಿಸ್ಟ್ರೇಷನು ಪ್ರತಿಯೊಂದು ಅಷ್ಟೇ ಅಲ್ಲ, ಇನ್ ಕೇಸ್ ನೀವು ಬೆಂಗಳೂರಲ್ಲೇ ಅಥವಾ ಕರ್ನಾಟಕದಲ್ಲೇ ಗಾಡಿನ ನೋಡಿ ಅದ್ರ ಬಗ್ಗೆ ತಿಳ್ಕೋಬೇಕು, ಇನ್ಸ್ಪೆಕ್ಷನ್ ಮಾಡಿಸ್ಬೇಕು ಅಥವಾ ಟ್ರಾನ್ಸ್ಫರ್ ಮಾಡಿಸ್ಬೇಕು, ಅಥವಾ ಬೆಂಗಳೂರಿಗೆ ಬಂದಿರೋಂಥ ಗಾಡಿನ ಬೇರೆ ಕಡೆಗೆ ತೊಗೊಂಡೋಗ್ಬೇಕು, ಅಥವಾ ಚೆನ್ನೈಯಲ್ಲಿರ್ತಾರೆ ಅಥವಾ ಮಂಗಳೂರಲ್ಲಿರ್ತಾರೆ ಅಥವಾ ಬೆಳಗಾವಿಲಿರ್ತಾರೆ, ಸೊ ಅವ್ರಿಗೆ ಹ್ಯಾಂಡೆಡ್ ಓವರ್ ಮಾಡಬೇಕು, ಅಥವಾ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು, ರಿಜಿಸ್ಟ್ರೇಷನ್ನು, ಹೀಗೆ ಏನಾದ್ರೂ RTO ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂತ ಹೇಳಿ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಒಂದು 2-3 ವಾರದ ಹಿಂದೆ ಇವರು ಫೋನ್ ಮಾಡಿ ನನಗೆ ಡಸ್ಟರ್ನ ಬುಕ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಇಮಿಡಿಯೇಟ್ಲಿ ಕೂಡ ಬುಕ್ ಮಾಡ್ಕೊಳ್ತಾರೆ. ಸೊ ಡಸ್ಟರ್ ಇಮಿಡಿಯೇಟ್ಲಿ ನಮಗೆ ಬೇಗ ಸಿಕ್ಬಿಡುತ್ತೆ. ಕೆಲವು ಗಾಡಿಗಳು ಫಾಸ್ಟ್ ಸಿಗುತ್ತೆ, ಕ್ರಿಸ್ಟಾ, XUV 500, ಡಸ್ಟರು, ಬ್ರಿಝಾ ಮತ್ತು ಇನೋವಾ, ಈ ಥರ ಗಾಡಿಗಳು ಬಹಳ ಫಾಸ್ಟಾಗಿ ಸಿಗುತ್ತೆ. ಸೊ ಇಮಿಡಿಯೇಟ್ಲಿ ನಮಗೆ ಎಲ್ಲ ಗಾಡಿಗಳು ಸಿಕ್ತು. ಅದರಲ್ಲಿ ಇವರು 2 ಸೆಲೆಕ್ಟ್ ಮಾಡಿಕೊಂಡ್ರು. ಒಂದು ಬಂದು ಡಾರ್ಕ್ ರೆಡ್ ಅಥವಾ ಆರೆಂಜ್, ಇನ್ ಕೇಸರಿ ಬಣ್ಣ ಅಂತ ಹೇಳ್ತೀವಲ್ಲ ಆ ಬಣ್ಣದೊಂದು, ಇನ್ನೊಂದು ಬಂದು ವೈಟ್ ಕಲರ್, ಸರಿನಾ? ಆ ಎರಡೂ ಕೂಡ ಫೈನಲಿಸ್ಟಿಗೆ ಬಂತು. ಸೊ ಅದು ಒಂದು ಬಂದು ನಾರ್ತ್ ಡೆಲ್ಲಿ ಆದ್ರೂ ಕೂಡ ಸೇಮ್ ಡೇನೇ ಇನ್ಸ್ಪೆಕ್ಷನ್ಗೆ ಅರೇಂಜ್ ಮಾಡಿಸಿ, ಇನ್ಸ್ಪೆಕ್ಷನ್ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡಿ ಒಂದೇನೋ ಬೇಗ ಬಂದುಬಿಡ್ತು. ಯಾವುದು ಮೋಸ್ಟ್ಲಿ ವೈಟದ್ದು ಬೇಗ ಬಂತು, ರಿಪೋರ್ಟ್ ಬೇಗ ಬಂತು. ಸೊ ಅದಾದಮೇಲೆ ವೈಟದೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ, ಸಣ್ಣ ಪುಟ್ಟ ಟಚ್ಅಪ್ಸ್ಗಳು ಇರುತ್ತೆ, ಅದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ಇರಲಿಲ್ಲ. ಇಂಜಿನ್ ಇಶ್ಯೂಸ್ಗಳಾಗಿರಲಿ, ಬೇರೆ ಯಾವುದೇ ರೀತಿ ಮೇಜರ್ ಯಾವುದಿರಲಿ, ಆಕ್ಸಿಡೆಂಟ್ ವೆಹಿಕಲ್ ಲೆವೆಲ್ ಎಂಥದ್ದು ಆಗಿರಲಿ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು. ಮತ್ತು ಯಾವುದೇ ರೀತಿಯಂಥ ವಿಂಡ್ಶೀಲ್ಡ್ ಚೇಂಜಸ್ ಆಗಿರಲಿ ಅಥವಾ ಬೇರೆ ಸ್ಪೇರ್ಸು ಅವೆಲ್ಲ ಚೇಂಜ್ ಮಾಡೋದಾಗಲಿ ಯಾವುದೂ ಇಲ್ಲ. ಜೆನ್ಯೂನಾಗಿ ಓಡಿರೋವಂಥ ಗಾಡಿ, ಮೀಡಿಯಾ ಟ್ಯಾಂಪರಿಂಗ್ ಇಲ್ಲದಿರೋಂಥ ಗಾಡಿಗಳೆಲ್ಲ ಸಿಕ್ಕಿತ್ತು. ಅದೆಲ್ಲ ಆಯಿತು, ಓಕೆ, ಒಂದು ಲೆವೆಲ್ಗೆ ಅದು ಚೆನ್ನಾಗೇ ಇತ್ತು. ಸಣ್ಣ ಪುಟ್ಟ ಪೈಂಟ್ ರಿಲೇಟೆಡ್ ಇಶ್ಯೂಸ್ಗಳಿತ್ತು ಅಷ್ಟೇ. ಬಟ್ ಇನ್ನೊಂದು ಆರೆಂಜ್ ಗಾಡಿ, ಯಾಕಂದ್ರೆ ಆರೆಂಜ್ ಗಾಡಿ ಯಾಕೆ ಹೋಲ್ಡ್ ಮಾಡಿದ್ದು ಅಂತ ಹೇಳಿದ್ರೆ, ಅದು ತುಂಬ ಪ್ರೈಸ್ ಸೇಮ್, ಎರಡೂ ಸೇಮೇ, ಬಟ್ ಪ್ರೈಸಿಂಗಲ್ಲಿ ತುಂಬ ಕಡಿಮೆ ಇತ್ತು ಅದು. ಸೊ ಯಾರಿಗೆ ನಮ್ಮ ಕಸ್ಟಮರ್ಗೆ ಅದ್ರ ಮೇಲೆ ಸ್ವಲ್ಪ ವ್ಯಾಮೋಹ ಇತ್ತು, ನನಗೊಂದು ಅದಿತ್ತು. ಬಟ್ ಅದು ಇನ್ಸ್ಪೆಕ್ಷನ್ ಮಾಡಿದಾಗ ಚೆನ್ನಾಗೇ ಇತ್ತದು. ಬಟ್ ಅವರು ಈ ECMಗೆ ಕನೆಕ್ಟ್ ಮಾಡ್ತೀವಿ, ಬೋರ್ಡ್ ಕನೆಕ್ಟ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ತೆಗಿತೀವಲ್ವಾ, ಸೊ ಅಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಬಂದ್ಬಿಡ್ತು. ಅದು ಇಂಜಿನ್ ರಿಲೇಟೆಡ್ ಇಶ್ಯೂಸ್ಗಳಿತ್ತು, ಬಟ್ ದೊಡ್ಡದಲ್ಲ, ಅದು ಇಂಜಿನ್ ರಿಲೇಟೆಡ್ ಇಶ್ಯೂಸ್ಗಳು ದೊಡ್ಡದು. ಅಂದರೆ ಅವರು ಇದು ಜನರಲ್ ಮೇಂಟೆನೆನ್ಸು, ಆಯಿಲ್ ಸರ್ವಿಸ್ ಎಲ್ಲ ಪ್ರಾಪರ್ ಟೈಮಲ್ಲಿ ಮಾಡಿಸಿರಲಿಲ್ಲ, ಹಾಗಾಗಿ ಸ್ವಲ್ಪ ಇಂಜಿನ್ ಇಶ್ಯೂಸ್ಗಳು ಇತ್ತು. ನಾನು ಕ್ಲೈಂಟು ರಿಪೋರ್ಟ್ ಕಳಿಸಿದ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಅಲ್ವಾ ಅಂದರು. ನಾನು ಹೇಳಿ ಸ್ವಲ್ಪ ಅಲ್ಲ, ಜಾಸ್ತಿನೇ ಪ್ರಾಬ್ಲಮ್ಮು. ಯಾಕೆ ಅಂತ ಹೇಳಿದ್ರೆ, ಇಂಜಿನ್ ರಿಲೇಟೆಡ್ ಇಶ್ಯೂಸ್ಗಳು ಏನೇ ಇದ್ರೂ ಕೂಡ ದೂರ ಇದ್ಬಿಡೋದು ಒಳ್ಳೆಯದು, ಮತ್ತು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದರೆ. ಯಾಕಂದರೆ ಬೇರೆ ಏನಾದರೂ ನಡೀತದೆ, ಪ್ರಾಬ್ಲಮ್ ಇಲ್ಲ ಇಂಜಿನಲ್ಲಿ. ಮತ್ತು ನಾನು ಆಕ್ಸಿಡೆಂಟಲ್ ಆಗಿದ್ದರೆ ಈ 2 ಗಾಡಿನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ಸೊ ಬೇರೆ ಏನೋ ಟೈರ್ ಸ್ವಲ್ಪ ಕಮ್ಮಿ ಇದೆ, ಅಥವಾ ಯಾವುದೋ ಒಂದು ಗ್ಲಾಸ್ ಹೊಡೆದೋಗಿದೆ, ಇಲ್ಲ ಬಲ್ಪ್ ಹೊಡೆದೋಗಿದೆ, ಇಲ್ಲ ಸೀಟ್ ಹರಿದೋಗಿದೆ, ಇಟ್ಸ್ ಓಕೆ, ಅದು ಮ್ಯಾನೇಜಬಲ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಇಂಜಿನಲ್ಲಿ ಇಶ್ಯೂಸ್ಗಳು ಇರಬಾರ್ದು. ಮತ್ತು ಯಾವುದೇ ರೀತಿ ದೊಡ್ಡ ಕಂಪ್ಲೇಂಟ್ಸ್ಗಳು ರೆಡಿನೇ ಮಾಡೋಕ್ಕಾಗದಿರೋ, ರೆಡಿ ಮಾಡ್ಬೋದು, ಅದನ್ನು ರೆಡಿ ಮಾಡ್ಬೋದು, ಬಟ್ ಮೈನರ್ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ, ಬಟ್ ಮೇಜರ್ ಆಗಿದ್ದರೆ ಖಂಡಿತ ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆ ಅವಾಯ್ಡ್ ಮಾಡಬೇಕು ಅಂತ ನಾನೇ ಅವ್ರಿಗೆ ಸಜೆಷನ್ ಕೊಟ್ಟೆ. ಅವರು ಆಮೇಲೆ ಬಿಟ್ಬಿಟ್ಟು ವೈಟ್ದಕ್ಕೆ ಫಿಕ್ಸ್ ಮಾಡೋರು. ಅಲ್ಲಿವರೆಗೂ ವೈಟ್ ನಾವು ಫಿಕ್ಸ್ ಅಂತ ಇರಲಿಲ್ವಲ್ಲ, ಆ ವೈಟಿಗೆ ಕೂತ್ಕೊಂಡ್ಬಿಟ್ರು, 1-2-3 ಕೂತ್ಕೊಂಡ್ಬಿಟ್ರು. ಅವ್ರು ನಾನು ಇನ್ಸ್ಪೆಕ್ಷನ್ ಮಾಡೇ ತೊಗೊಳೋದು, ಬಟ್ ಅವರಲ್ಲಿ ಇನ್ಸ್ಪೆಕ್ಷನ್ ಎಲ್ಲ ಏನೂ ಮಾಡಿಸಿಲ್ಲ, ನಾನು ಇವಾಗಲೇ ತೊಗೊಂಡು ಹೋಗ್ತಾ ರೆಡಿ ಆಗಿಬಿಟ್ರು. ಅವನ ಹತ್ರ ನಾನು ಆಲ್ರೆಡಿ ಸುಮಾರು ಒಂದು ಯಾರು ಡಸ್ಟರ್ ಏಜೆಂಟ್ ಯಾರಿದಾನೋ ಅವನ ಹತ್ರ ನಾನು ಸುಮಾರು ಗಾಡಿಗಳು ತಂದಿದ್ದೆ. ಹಂಗಾಗಿ ಅವ್ನು ನನಗೆ ಪ್ರಿಯಾರಿಟೈಸ್ ಮಾಡಿದೆ ಫಸ್ಟು. ಸೊ ಹಂಗಾಗಿ ಅವ್ನು ಶನಿವಾರನೇ ಅಡ್ವಾನ್ಸ್ ಮಾಡಿದೆ ಅನಿಸುತ್ತೆ.
ಶನಿವಾರನೇ ಬೈಯರ್ ಕಡೆಯಿಂದನೇ ಅವ್ರಿಗೆ ಅಡ್ವಾನ್ಸ್ ಮಾಡಿಸಿ ಗಾಡಿನ ಹೋಲ್ಡ್ ಮಾಡಿ ಮತ್ತು ನಮ್ಮ ಕಡೆ ಅವರು ಟ್ರಾನ್ಸ್ಪೋರ್ಟೇಷನ್ ಅವ್ರು ಹೋಗ್ತಾರೆ, ಸರಿನಾ. ಸೊ ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ತಿಳ್ಕೊಬೇಕಾಗಿರೋದು, ಪೇಮೆಂಟು ಫುಲ್ ಮಾಡಲ್ಲ. ಫುಲ್ ಯಾವಾಗ ಮಾಡೋದು ಅಂತ ಹೇಳಿದ್ರೆ, ಅವ್ರ ಹತ್ರ ಆಲ್ರೆಡಿ ನಾನು ಗಾಡಿಗಳನ್ನ ತಂದಿದ್ದು ಇನ್ಸ್ಪೆಕ್ಷನ್ ರಿಪೋರ್ಟ್ ಎಲ್ಲ ಕರೆಕ್ಟಾಗಿ ಬಂದಿದ್ರೆ ಮಾತ್ರ ಫುಲ್ ಮಾಡ್ತೀನಿ. ಸಮ್ಟೈಮ್ಸ್ 50-50 ಇದ್ದಾಗ ಡೌಟ್ ಮಾಡಿರ್ತಾರೆ. ಕೆಲವು ಕಸ್ಟಮರ್ ಲಾಸ್ಟ್ ಮೂಮೆಂಟಲ್ಲಿ ಕಲರ್ ಚೇಂಜ್ ಮಾಡ್ತಾರೆ ಅಥವಾ ಬೇರೆ ಗಾಡಿ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಆ ಥರ 50-50 ಮೈಂಡಲ್ಲಿ ಇದ್ದಾಗ ನಾವು ಫುಲ್ ಮಾಡಲ್ಲ, ಪೇಮೆಂಟು ಹೋಲ್ಡ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಅವ್ನು ಬರೋವರೆಗೂ ಕೂಡ ಅವ್ರಿಗೆ ಮಿನಿಮಮ್ ಅಡ್ವಾನ್ಸ್ ಏನೋ ಒಂದು ಮಾಡಿರ್ತೀವಿ, ಒಂದು 50,000 ಅಥವಾ 20,000 ಅಥವಾ ಕೆಲವು ಗಾಡಿಗಳು 1 ಲಕ್ಷನೂ ಮಾಡಬೇಕಾಗತ್ತೆ, ಮಾಡಿಟ್ಟಿರ್ತೀವಿ. ಸೊ ಅವ್ನು ಬಂದಾಗನೇ ಅವ್ನ ಮುಂದೆ ಅವನ್ನೆಲ್ಲ ಗಾಡಿ ನೋಡಿ ವೀಡಿಯೋ ಎಲ್ಲ ಮಾಡಿ ಅವ್ನು ನಮಗೆ ಕಳಿಸ್ತಾನೆ ವೀಡಿಯೋ. ಅದೆಲ್ಲ ಕಳಿಸಿದ್ಮೇಲೆ ಇವು ಕರೆಕ್ಟ್ ಇದೆ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನಾನು ಬೈಯರ್ಗೆ ಫೋನ್ ಮಾಡಿ ಈ ಥರ ಪೇಮೆಂಟ್ ಮಾಡಿ ಅಂತ ಹೇಳಿದ್ಮೇಲೆ ಪೇಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ಕ್ರೆಡಿಟ್ ಆಗುತ್ತೆ. ಇಮಿಡಿಯೇಟ್ಲಿ ಗಾಡಿನ ಎತ್ತಿ ಬೆಂಗಳೂರಿಗೆ ಹಾಕ್ತಾನೆ, ಸರಿನಾ. ಇದು ಪ್ರೊಸೀಜರ್. ಈ ಪ್ರೊಸೀಜರ್ಗೋಸ್ಕರ ತಿಳ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ರು. ಅಲ್ಲಿ ಹಾಕಿದ ತಕ್ಷಣ ಆ್ಯಕ್ಚುಲಿ ಈ ಗಾಡಿ ಇದು ಮತ್ತು ಇದ್ರ ಜೊತೆ ಇನ್ನೊಂದು 2 ಗಾಡಿ ಹಾಕಿದ್ದೆ, ಅವೆಲ್ಲ ಬೇಗ ಬಂತು. ಈ ಗಾಡಿ ಬೆಂಗಳೂರು ಬರೋಕ್ಕಿಂತ ಮುಂಚೆನೇ ಆ್ಯಕ್ಚುಲಿ ಕಸ್ಟಮರ್ ಹೇಳಿದ್ರು ನಮಗೆ ಉಡುಪಿಗೆ ಡೆಲಿವರಿ ಕೊಡಿ ಅಂತ ಹೇಳಿದ್ರು, ಮುಂಚೆನೇ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ಅದು ಡೈರೆಕ್ಟ್ ಉಡುಪಿಗೆ ಹೋಗಲ್ಲ, ಮತ್ತು ಅದು ತುಂಬ ಅದು ಹಂಗೆ ಯಾಕಂದ್ರೆ ಒಬ್ಬರು ಕಸ್ಟಮರ್ಗೆ ನಾವು ಸ್ಮೂತ್ ಇರಬೇಕು ವರ್ಕ್ ಯಾವಾಗಲೂ ಕೂಡ. ಈಗ ನಾವು ಅವ್ರ ಹತ್ರ ನಾವು ಫೀಸು ಇಸ್ಕೊಂಡು ಪ್ರೊಸೀಜರ್ಗೂ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನೀವೇ ಗಾಡಿ ತೊಗೊಂಬಿಡಿ ಅಂದರೆ ಚೆನ್ನಾಗಿರಲ್ಲ. ಈ ಥರ ಮಂಗ್ಳೂರು ಹತ್ರ ಬರ್ತದೆ ಗಾಡಿ, ನೀವು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಅದು ನ್ಯಾಯ ಅಲ್ಲ. ಈಗ ಶೋರೂಮಲ್ಲಿ ಹೆಂಗೆ ಗಾಡಿ ಹೆಂಗೆ ಕೊಡ್ತಾರೆ ಅಥವಾ ಯೂಸರ್ ಕಾರ್ ಶೋರೂಮಲ್ಲಿ ಹೆಂಗೆ ಕೊಡ್ತಾರೆ, ಬಂದು ನೀಟಾಗೆಲ್ಲ ಒರೆಸಿ ಕೈಗೆ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಅದು ನನ್ನ ಪ್ರಿನ್ಸಿಪಲ್ ಅದು. ಸೊ ಗಾಡಿನ ರಿಸೀವ್ ನಾನೇ ಮಾಡಿದ್ದು, ನಾನೇ ಟ್ರಯಲ್ ನೋಡಿದೆ. ಟ್ರಯಲಲ್ಲಿ ನೋಡಿದ್ಮೇಲೆ ಗಾಡಿ ಚೆನ್ನಾಗೇ ಇತ್ತು, ಏನೂ ಇಶ್ಯೂಸ್ ಇರಲಿಲ್ಲ. ಬಟ್ ಒಂದು ಸಲ ಬ್ರೇಕ್, ಯಾಕಂದ್ರೆ ಹೈವೇಗೆ ಹೋಗೋದಲ್ವ, ಆಲ್ಮೋಸ್ಟ್ 450 ಕಿಲೋಮೀಟರ್ ಹತ್ರ ಆಗುತ್ತೆ ಅವ್ರ ಮನೆ. ನಮ್ಮ ಮನೆಯಿಂದ ಅವ್ರ ಮನೆ 450 ಕಿಲೋಮೀಟರ್. ಒಂದು ಸಲ ಜನರಲ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಸೊ ಎಲ್ಲ ಮಾಡಿಸಿದ್ಮೇಲೆ ಎಲ್ಲ ಕರೆಕ್ಟಾಗಿತ್ತು. ಏನೋ ಒಂದು ಸಲ ಹಿಂದ್ಗಡೆ ಡಿಕ್ಕಿದೊಂದು ಸಸ್ಪೆನ್ಷನ್ ಸ್ವಲ್ಪ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತದು ಸ್ವಲ್ಪ ವೀಕ್ ಇತ್ತು. ಅದಕ್ಕೋಸ್ಕರ ಕಸ್ಟಮರ್ ಹೇಳಿದ್ರು ಬೇಡ ಹೊಸದೇ ಹಾಕ್ಸ್ಬಿಡಿ, ರೆಡಿ ಎಲ್ಲ ಮಾಡಿದ್ಬೇಡ ಹೊಸದೇ ಹಾಕ್ಸಿ. ಪಾಪ ಅವ್ರು ತುಂಬ ಸಪೋರ್ಟ್ ಮಾಡೋರು. ಸೊ ಹಂಗಾಗಿ ನಾವು ಹೊಸದೆಲ್ಲ ಹಾಕ್ಸಿ, ಗೇರ್ ನಬ್ ಕೂಡ ಹೊಸದೇ ಹಾಕ್ಸಿದ್ದು. ಗೇರ್ ನಬ್ ಹಳೇದು ಸ್ವಲ್ಪ ಡ್ಯಾಮೇಜಸ್ ಆಗಿತ್ತು, ಮೇಲ್ಗಡೆ ಮಗುನೋ ಯಾರೋ ಕೂತವ್ರೇನೋ ಅದು ಸ್ವಲ್ಪ ಬೆಂಡಾಗಿತ್ತು. ಸೊ ಹಂಗಾಗಿ ಅದನ್ನು ತೆಗೆದು ಹೊಸ ನಾಬೇ ಹಾಕ್ಸಿ ಅಚ್ಚುಕಟ್ಟು ಮಾಡಿ ಒಂದು ಹೈವೇಗೆ ಒಂದು 120-140 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೂ ಕೂಡ ಗಾಡಿಗೆ ಏನೂ ಆಗಬಾರ್ದು, ಆ ಥರ ಕಂಡೀಷನ್ ಇರಬೇಕು ಗಾಡಿ. ಹಾಗೆ ಇತ್ತದು. ನಾನೇನು ಎಕ್ಸ್ಟ್ರಾ ಅದಕ್ಕೇನು ಮಾಡೋ ಸುಮ್ಮನೆ ಜನರಲ್ ಸರ್ವಿಸ್ ಒಂದೇ ಮಾಡಿದ್ದು, ಬೇರೆ ಏನೂ ಖರ್ಚೇ ಇರಲಿಲ್ಲ. ಅದು ಗಾಡಿ ಅಷ್ಟು ತುಂಬ ಚೆನ್ನಾಗಿತ್ತು ಗಾಡಿ. ಅದು ರಫ್ ಆ್ಯಂಡ್ ಟಫ್ ಆಗಿದ್ದು ಗಾಡಿ, ಫಸ್ಟ್ ಓನರ್ ಗಾಡಿ, ಓಡಿದ ಗಾಡಿ. ಯಾವುದು ಗ್ಲಾಸು ಏನೂ ಹೊಡೆದಿರಲಿಲ್ಲ. ಹಿಂದ್ಗಡೆ ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ಇದ್ರ ಹತ್ರ ಬಂಪರ್ ಹತ್ರ ಸ್ವಲ್ಪ ಎಲ್ಲೋ ಟಚ್ ಆಗಿತ್ತು. ಅದು ಬಿಟ್ಟರೆ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತಲೇ ಹೇಳಿದೆ. ಬಟ್ ಬೈಯರ್ಗೆ ಇಲ್ಲ ನನಗೆ ಗಾಡಿ ಇವತ್ತೇ ಕೊಟ್ಬಿಡಿ ಅಂತ ಹೇಳಿದೆ. ನಾನು ಆ್ಯಕ್ಚುಲಿ ಶುಕ್ರವಾರ ಕೊಡ್ತೀನಿ ಗಾಡಿನ, ಎಲ್ಲರೂ ರೆಡಿ ಮಾಡಿಸಿ 100% ರೆಡಿ ಮಾಡಿಕೊಡ್ತೀನಿ ಅಂದರು. ಬಟ್ ನಾನು ಆ್ಯಕ್ಚುಲಿ ನನಗೂ ಡೆಲ್ಲಿದು ಪ್ರೋಗ್ರಾಮ್ ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಮಂಗಳವಾರ ಅಥವಾ ಬುಧವಾರ ಕೊಡೋಕ್ಕೆ ನಾನು ರೆಡಿ ಇದೆ, ಅವರು ಕೊಟ್ಬಿಡಿ ಅಂತಲೇ ಹೇಳಿದ್ರು. ಸರಿ ಅಂದ್ಬಿಟ್ಟು ಉಡುಪಿಗೆ ಕೊಟ್ಟಿದ್ದು. ಉಡುಪಿಗೆ ಹೋಗ್ಬೇಕಾದ್ರೆ ಸೂಪರಾಗಿತ್ತು ಎಕ್ಸ್ಪೀರಿಯನ್ಸು ರೋಡಲ್ಲಿ. ನಾನು ನಂದಿರಲಿಲ್ಲ, ಅದು ಹೋಗೋದು ಬೇರೆಯವ್ರು ಇದ್ದಿದ್ದು ಆ್ಯಕ್ಚುಲಿ. ಆದ್ರೂ ಕೂಡ ಅವರೆಲ್ಲ ಬೇರೆ ಇದರಲ್ಲಿ ಬಿಸಿ, ಬೇರೆ ಗಾಡಿ ಡೆಲಿವರಿ ಯಾವುದು ಇದು RTO ವರ್ಕಲ್ಲಿದ್ದರಿಂದ. ಸೊ ಅದಕ್ಕೆ ನಾನೇ ಹೋಗೋದಕ್ಕೆ ನಾನೇ ರೆಡಿ ಆದ. ಕೊನೆಗೆ ಆ ಗಾಡಿ ಹೆಂಗೆ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂದರೆ ಸಿಟಿಗೂ ಸೂಪರಾಗಿ ಓಡ್ತದೆ, ಹೈವೇಗೂ ಸೂಪರಾಗಿ ಓಡ್ತು. ಶಿರಾಡಿ ಗಾರ್ಡ್ ಹತ್ರ ಕೆಲವು ಕಡೆ ರೋಡ್ಗಳಿಗೆಲ್ಲ ಕಿತ್ತೋಗಿದೆ. ಅದು ಯಾರ್ಯಾರು ಹಾಸನಾಗೆಲ್ಲ ಹೋಗಿದ್ದೀರೋರಿಗೆಲ್ಲ ಗೊತ್ತಿರ್ತದೆ. ಎಷ್ಟೋ ಕಡೆ ರೋಡ್ಗಳು ಕಿತ್ತೋಗಿದೆ, ಕೆಲವು ಕಡೆ ಚೆನ್ನಾಗಿದೆ. ಎಲ್ಲ ಕಡೆನೂ ಒಳ್ಳೆ ಕಂಫರ್ಟ್ ವಿತ್ AC, ಚಿಲ್ಡ್ AC ಇತ್ತು. ವಿತ್ AC 18.7 ಕೊಟ್ಟಿದೆ ನನಗೆ. ನಾನು ಓಡಿಸೋ ಡ್ರೈವಿಂಗ್ ಆ್ಯಕ್ಚುಲಿ ಅಷ್ಟೊಂದು ಫಾಸ್ಟಾಗಿ ಓಡಿಸಿಲ್ಲ, ಯಾಕಂದರೆ 120ಗೆ ನಾನು ಜಾಸ್ತಿ ಓಡಿಸಿದ್ದು. ಯಾಕಂದರೆ ಸಿನ್ನು ಹಳೆ ಒಂದು ಹೆಸರು ಇರ್ತದೆ, ಇನ್ಶೂರೆನ್ಸು ಅವನ ಹತ್ರನೇ ಇರ್ತದೆ, ಪ್ರತಿಯೊಂದು ಕೂಡ ಅವ್ರ ಹತ್ರ ಇರ್ತದೆ. ತಗೊಳ್ತಿರೋದು ಬೇರೆಯವರು. ನಾನೊಬ್ಬ ಡೆಲಿವರಿ ಏಜೆಂಟ್ ಥರ. ನಾನೇನಾದರೂ ಆಕ್ಸಿಡೆಂಟ್ ಆಯಿತು ಅಥವಾ ನನಗೇನಾರ ಪ್ರಾಬ್ಲಮ್ ಆಯಿತು ಅಂದರೆ ನನಗೂ ಈ ಪ್ರಾಬ್ಲಮ್ ಆಗುತ್ತೆ, ಅವನಿಗೂ ಪ್ರಾಬ್ಲಮ್ ಆಗುತ್ತೆ, ಬೈಯರ್ಗೂ ಪ್ರಾಬ್ಲಮ್ ಆಗುತ್ತೆ, ಗಾಡಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡೆಲಿವರಿನ ಡೇ ಟೈಮೇ ಮಾಡೋದು. ತುಂಬ ಜನ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಹೇಳಿದ್ರೆ ನನಗೆ ನೈಟ್ಗೆ 8 ಗಂಟೆಗೆ ಇಲ್ಲಿರೋಕೆ ನೋಡೋಕ್ಕಾಗುತ್ತೆ. ಹಂಗಾಗಲ್ಲ. ನೈಟಿಗೆ ನಿಮ್ಮ ಮನೆ ಹತ್ರ ಇರ್ಬೋದು, ಬೇಕಾದ್ರೆ ಅಲ್ಲೆಲ್ಲ 7 ಗಂಟೆವರೆಗೂ ಬಂದುಬಿಟ್ಟು ಅಲ್ಲೇ ಇದ್ದು 8 ಗಂಟೆ ನಿಮ್ಗೆ ಕೊಡ್ಬೋದು, ಹಂಗೆ ಮಾಡ್ಬೋದು. ಬಟ್ ನೈಟೆಲ್ಲ ಗಾಡಿ ಓಡಿಸ್ಕೊಂಡು ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಡೆಲಿವರಿ ಯಾವಾಗಲೂ ಕೂಡ ಬೆಳಗ್ಗೆ ಹೊತ್ತೇ ಇರುತ್ತೆ. ಈ ಡೋರ್ ಡೆಲಿವರಿ ಬೇಕಾದ್ರೆ ಇಲ್ಲಿಗೆ ಬೇಕಾದ್ರೆ ಬಂದು ಯಾವಾಗ ತೊಗೊಂಡೋಗ್ಬೋದು. ಬಟ್ ನಾನು ನಿಮ್ಗೇನು ರೆಕಮೆಂಡ್ ಮಾಡ್ತೀವಿ, ಇಲ್ಲಿಗೆ ಬಂದಾನು ತೊಗೊಂಡೋಗಿ ಅಥವಾ ಡೋರ್ ಡೆಲಿವರಿ ಆದರೂ ಮಾಡಿ, ಏನೇ ಮಾಡಿದ್ರು ಅಷ್ಟೇ ಅದು ಡೇ ಇಲ್ಲಿದ್ದರೆ ಒಳ್ಳೆಯದು, ಅದು ಈಸಿ ಇರುತ್ತೆ. ಸೊ ನೈಟೆಲ್ಲ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದು ಏನೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಯಿತು ಅಂದರೆ ಸುಮ್ಮನೆ ದೊಡ್ಡ ಹೊಡ್ತಾ ಬೀಳ್ತದೆ, ಅದು ಪ್ರಾಬ್ಲಮ್ ಆಗುತ್ತದೆ. ಸೊ ಅದಕ್ಕೋಸ್ಕರ ಡೇ ಟೈಮಲ್ಲೇ ಅವ್ರ ಮನೆ ಹತ್ರ ಬರೋ ಹಾಗೆ ಮಾಡೋದು. ಸೊ ಬಂದಿದ್ದ ತಕ್ಷಣ ಫಸ್ಟು ಕಸ್ಟಮರೇ ಗಾಡಿನ ತೋರಿಸಿ, ಅವ್ರನ್ನ ಕೂರಿಸಿ, ಅವ್ರಿಗೆ ಡ್ರೈವ್ ಮಾಡಿಸಿ, ಅವ್ರಿಗೆ ಸಮಾಧಾನ ಆದಮೇಲೆ
ವೀಡಿಯೋ ಕ್ಲಿಪ್ನ ಅದು ಅವ್ರ ಪರ್ಮಿಷನ್ ಇದ್ದರೆ ಮಾತ್ರ ಎಲ್ಲರೂ ವೀಡಿಯೋ ಕ್ಲಿಪ್ ಕೊಡಬೇಕಂತ ಏನಿಲ್ಲ. ಕೆಲವು ಸಲ ಪ್ರೊಸೀಜರ್ನ ಹೇಳಬೇಕಾಗತ್ತೆ. ಕೆಲವು ಕೇಳ್ತಿದ್ವಿ, ನಮ್ಮದು ಬೀದರಲ್ಲಿರೋದು, ಬಟ್ ಡೆಲ್ಲಿಯಿಂದ ಬೀದರ್ಗೆ ಬರಲ್ಲ ಗಾಡಿ, ನಾ ಸೆಂಟ್ರಲ್ ತೊಗೋಬೋದು ಅಥವಾ ಬೆಂಗಳೂರಿಗೆ ಬಂದರೆ ನೀವೇ ತೊಗೊಂಬಂದು ಕೊಡ್ತೀರಿ ಹಿಂಗೆಲ್ಲ ಕೇಳಿದರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಸೊ ಈ ಕೆಲವೊಂದು ವೀಡಿಯೋದಲ್ಲಿ ನಿಮಗೆ ಪ್ರೊಸೀಜರ್ ಕೂಡ ಅರ್ಥ ಆಗಲಿಲ್ಲ ಉದ್ದೇಶಕ್ಕೋಸ್ಕರ ಮಾಡಿರೋದು. ಸೊ ಅದಕ್ಕೆ ಅವ್ರಿಗೆಲ್ಲ ಮಾಡಿ ಮುಗಿದ್ಮೇಲೆ ಆಮೇಲೆ ಅವ್ರ ಮನೆ ಕರ್ಕೊಂಡೋಗಿ ಎಲ್ಲ ಊಟ ಎಲ್ಲ ಮಾಡಿಸಿ ನೀಟಾಗೆಲ್ಲ ಮಾಡಿಸಿ ಅವರೇ ಕರ್ಕೊಂಬಂದು ಅದೇ ಕಾರನೇ ನನಗೆ ರೈಲ್ವೆ ಸ್ಟೇಷನ್ವರೆಗೂ ಕೂಡ ಡ್ರಾಪ್ ಮಾಡಿ. ಇಷ್ಟು ಫಾರ್ಮಾಲಿಟೀಸ್ ಓಕೆನಾ. ಜೊತೆಗೆ ಆ ಕಾರಲ್ಲಿ ಡಾಕ್ಯುಮೆಂಟ್ಸು ಜೆರಾಕ್ಸ್ ಇರ್ತದೆ. ಮತ್ತು ಅವ್ರು ಆ್ಯಕ್ಚುಲಿ NOC ಕಾರ್ ಬರ್ತಿರ್ಬೇಕಾದ್ರೆ ಬಂದುಬಿಡ್ತು, ತುಂಬ ಫಾಸ್ಟಾಗಿ ಬಂತು NOC. ಅದು UP ಗಾಡಿ ಆದ್ರೂ ಕೂಡ ಫಾಸ್ಟಾಗಿ ಬಂದು ಕೆಲವು ಸಲ ಲೇಟ್ ಆಗುತ್ತೆ, ಕೆಲವು ಸಲ ಫಾಸ್ಟಾಗಿ ಬಂದುಬಿಡ್ತು. ಈ ಸಲ ಅವ್ರದ್ದು ಗಾಡಿನೇ ಬಂದಿಲ್ಲ, 5 ಡೇಸ್ಗೆಲ್ಲ ಬಂದುಬಿಡ್ತು. ಗಾಡಿ 7 ಡೇಸಿಗೆ ಬಂತು, ಆ್ಯಕ್ಚುಲಿ ಬೇಗ ಬಂತು. ಅವ್ರು ಕೇಳಿದ್ದು RTOಗೆ ಅವ್ರಿಗೆ ಆಲ್ರೆಡಿ NOC ತಕ್ಕೊಟ್ಟ. ಅವ್ರು ಕೇಳಿದ್ದು ಉಡುಪಿ RTOಗೆ ಆಲ್ರೆಡಿ ಅದನ್ನು ತಕ್ಕೊಟ್ಟಾಯಿತು. ನಿನ್ನ ಅವ್ರಿಗೆ ಗಾಡಿ ರೇಟ್ಗೆ ಏನೇನು ಬೇಕೋ ಎಲ್ಲನೂ ಮಾಡಿ ಕೊಟ್ಟಾಯಿತು. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿತ್ತು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅಥವಾ ಫೋನ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆ.